ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರಭು ಶ್ರೀರಾಮ ಯಾಕೆ ಏಕಪತ್ನಿ ವ್ರತಸ್ಥರಾಗಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಭು ಶ್ರೀರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತೆ. ಅವರ ಅನೇಕ ಗುಣಗಳಲ್ಲಿ ಏಕಪತ್ನಿ ವ್ರತ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾದರೆ ರಾಮ ಯಾಕೆ ಏಕಪತ್ನಿ ವ್ರತಸ್ಥರಾದರು ಎಂಬ ಬಗ್ಗೆ ತಿಳಿಯೋಣ. ಶ್ರೀರಾಮರು ಸೀತಾದೇವಿಯನ್ನು ವಿವಾಹವಾದ ನಂತರ ತಮ್ಮ ಜೀವನದಲ್ಲಿ ಬೇರೆ ಯಾವುದೇ ಮಹಿಳೆಯನ್ನು ಪತ್ನಿಯಾಗಿ ಸ್ವೀಕರಿಸೋದಿಲ್ಲ. ಆ ಕಾಲದಲ್ಲಿ ರಾಜರು ಅನೇಕ ವಿವಾಹಗಳನ್ನು ಮಾಡುವುದು ಸಾಮಾನ್ಯವಾಗಿದ್ದರೂ ರಾಮರು ಮಾತ್ರ ಸೀತೆಯನ್ನೇ ತಮ್ಮ ಸರ್ವಸ್ವವೆಂದು ಭಾವಿಸಿದರು. ಸೀತಾದೇವಿಯನ್ನು ರಾವಣ ಅಪಹರಿಸಿದಾಗಲೂ ರಾಮರು ಮತ್ತೊಂದು ವಿವಾಹದ ಬಗ್ಗೆ ಯೋಚಿಸದೆ ತಮ್ಮ ಪತ್ನಿಯನ್ನು ಮರಳಿ ಪಡೆಯಲು ಅರಣ್ಯ, ಪರ್ವತ, ಸಮುದ್ರಗಳನ್ನು ದಾಟಿ ಹೊರಟು ಹೋರಾಟವನ್ನು ನಡೆಸಿದರು. ಇದು ಅವರ ಪತ್ನಿಯ ಮೇಲಿನ ಅಪಾರ ಪ್ರೀತಿ, ನಿಷ್ಠೆ ಮತ್ತು ಗೌರವವನ್ನು ತೋರಿಸುತ್ತೆ. ರಾಮರ ಜೀವನವು ದಾಂಪತ್ಯದಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಎಷ್ಟು ಮುಖ್ಯ ಎಂಬುದಕ್ಕೆ ಆದರ್ಶವಾಗಿದೆ. ಪತ್ನಿಯನ್ನು ಕೇವಲ ಜೀವನ ಸಂಗಾತಿಯಾಗಿ ಮಾತ್ರವಲ್ಲದೆ ಧರ್ಮದ ಸಹಯಾತ್ರಿಯಾಗಿ ಕಂಡವರು ಪ್ರಭು ಶ್ರೀರಾಮರು. ಆದ್ದರಿಂದಲೇ ಶ್ರೀರಾಮರು ಇಂದಿಗೂ ಆದರ್ಶ ಪತಿ ಎಂದು ಪೂಜಿಸಲ್ಪಡುತ್ತಾರೆ. ಅವರು ಏಕಪತ್ನಿ ವ್ರತವು ಕೇವಲ ವೈಯಕ್ತಿಕ ನಿರ್ಧಾರವಲ್ಲ, ಸಮಾಜಕ್ಕೆ ನಿಷ್ಠೆ ಮತ್ತು ಸತ್ಯನಿಷ್ಠೆಯ ಸಂದೇಶವೂ ಆಗಿದೆ. ಜೈ ಶ್ರೀರಾಮ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.